ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 226. ಸ್ಪಂದನ, ಶರದಿ ಎಮರ್ಜೆನ್ಸಿ ಎಂದು ಹೇಳಿ ಹೋಗಿದ್ದಾಳೆ ಎಂದು ಹೇಳ್ತಿದ್ದೀಯಾ? ಮತ್ತೆ ಇಷ್ಟು ಹೆದರುವ ಅವಶ್ಯಕತೆ ಏನು? ಏನಾಗಲ್ಲ, ಸುಮ್ಮನಿರು. ಇಲ್ಲ ಪಪ್ಪ, ನನಗೂ ಭಯವಾಗ್ತಿದೆ. ಮುದ್ದುಗೂ ಕೂಡ ಕಾಲ್ ಮಾಡಿದ್ದೆ, ಅಲ್ಲಿಗೂ ಹೋಗಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿ ಹೋಗುವಂತಹ ಅವಶ್ಯಕತೆ ಅವಳಿಗೆ ಏನಿತ್ತು ಪಪ್ಪ? ಎಲ್ಲಾದರೂ ಹೋಗಬೇಕು ಎಂದು ಹೇಳಿದ್ದರೆ ನಾನು ಬೇಡ ಎನ್ನುತ್ತಿದ್ದೇನಾ? ಈಗ ಅವಳನ್ನು ಎಲ್ಲಿ ಎಂದು ಹುಡುಕುವುದು ಎಂದು ತಲೆಯ ಮೇಲೆ ಕೈ ಹೊತ್ತನು. ಧನು, ನಿಜ ಹೇಳು, ರಾತ್ರಿ ಏನಾದರೂ ಮತ್ತೆ ಜಗಳ ಮಾಡಿದ ಎಂದವರ ಮಾತಿಗೆ ಮಗನ ಜೊತೆ ಜಗಳ ಮಾಡಿಕೊಂಡು ಬೇಜಾರಾಗಿ ಎಲ್ಲಾದರೂ ಹೋಗಿದ್ದಾಳ ಎನ್ನುವ ಆತಂಕ. ಮಮ್ಮಿ, ನಿಮಗೆ ಎಷ್ಟು ಸಲ ಹೇಳಲಿ? ನಿನ್ನೆ ರಿಷಿಯ ಮೇಲಿನ ಕೋಪದಿಂದ ಕೂಗಾಡಿದ್ದು ನಿಜ. ಅದಕ್ಕೆ ರಾತ್ರಿ ಸಾರಿ ಕೂಡ ಕೇಳಿದೆ. ಅಷ್ಟಕ್ಕೂ ಶರದಿ ಕೋಪ ಮಾಡಿಕೊಂಡಿರಲಿಲ್ಲ, ಚೆನ್ನಾಗಿದ್ದಳು. ಬೆಳಗ್ಗೆ ಹೋಗಿದ್ದಾಳೆ, ನನಗೇನು ಗೊತ್ತು ಎಂದನು. ಮಗನ ಮಾತು ಕೇಳಿ ಮಗನ ಮೇಲಿದ್ದ ಅನುಮಾನ ಬಗೆಹರಿದಿತ್ತು. ಸ್ಪಂದನ, ಶರದಿ ಬುದ್ಧಿವಂತೆ. ಅವಳು ಏನೇ ಮಾಡಿದರೂ ಒಂದು ಅರ್ಥ ಇರುತ್ತದೆ. ಸಂಜೆಯಷ್ಟರಲ್ಲಿ ಬರ್ತಾಳೆ, ಹೆದರಬೇಡ, ತಿಂಡಿ ತಿನ್ನು ಎಂದು ಹೇಳುತ್ತಲೇ ತಿಂಡಿ ತಿನ್ನುವುದನ್ನು ಮುಂದುವರಿಸಿದರು. ಮಿಥುನ್, ಸೊಸೆಯ ಬಗ್ಗೆ ಯೋಚಿಸುವವರಿಗೆ ತಮ್ಮ ಮಗಳು ನೆನಪಿಲ್ಲ. ಅವರು ತಿಂಡಿ ತಿನ್ನುತ್ತಿರುವಾಗಲೇ ಯಾವುದೋ ನಂಬರ್ನಿಂದ ಕರೆ ಬಂದಿತ್ತು. ತಿಂಡಿ ತಿನ್ನುತ್ತಲೇ ಹಲೋ ಎಂದಿದ್ದರು. ಹೇಗಿದ್ದೀಯಾ ಮಿಥುನ್ ಎನ್ನುವ ಗಡಸು ಧ್ವನಿಯನ್ನು ಕೇಳಿ ಯಾರು ಎಂದು ತಿಳಿಯಲಿಲ್ಲ. ಮಿಥುನ್ ಅವರನ್ನು ಯಾರೂ ಹಾಗೆ ಮಾತನಾಡಿಸುತ್ತಿರಲಿಲ್ಲ. ಯಾರು ನೀವು ಎಂದು ಸಹಜವಾಗಿಯೇ ಕೇಳಿದರು. ಇಷ್ಟು ಬೇಗ ನನ್ನನ್ನು ಮರೆತಿದ್ದೀಯಾ ಮಿಥುನ್? ಪಾಪ, ನಿನಗೂ ವಯಸ್ಸಾಯಿತು, ಮರೆಯುವುದು ಸಹಜ. ಏನು ಮಾಡಲು ಆಗಲ್ಲ ಬಿಡು. ನಿನಗೆ ವಯಸ್ಸಾದರೂ ನಿನ್ನ ಹೆಂಡತಿಗೆ ಮಾತ್ರ ವಯಸ್ಸಾಗಿಲ್ಲ ನೋಡು. ಆಗ ಹೇಗಿದ್ದಳೋ ಈಗಲೂ ಕೂಡ ಹಾಗೆಯೇ ಇದ್ದಾಳೆ ಎಂದು ಆ ಕಡೆ ಇರುವ ವ್ಯಕ್ತಿ ಹೇಳುತ್ತಿದ್ದ ಹಾಗೆ ಅವನು ಯಾರು ಎನ್ನುವ ಸುಳಿವು ಸಿಕ್ಕಿತು ಅವರಿಗೆ. ಮದನ್ ಎಂದು ಕೂಗುತ್ತಾ ಎದ್ದು ನಿಂತರು. ಮಿಥುನ್ ಅವರ ಬಾಯಿಯಲ್ಲಿ ಮದನ್ ಎನ್ನುವ ಹೆಸರು ಕೇಳಿಯೇ ಸ್ಪಂದನ ಅವರು ಎದುರುತ್ತಾ ಎದ್ದು ನಿಂತರು. ಇದೇನು ಮಿಥುನ್, ನನ್ನ ಹೆಸರು ಮರೆತಿಲ್ಲ ನೀನು? ನಾನೆಲ್ಲೋ ಮರೆತಿದ್ದೀಯಾ ಎಂದು ತಿಳಿದಿದ್ದೆ. ಅಷ್ಟು ದೊಡ್ಡ ಶ್ರೀಮಂತನಾದರೂ ನನ್ನ ಹೆಸರು ನೆನಪಿನಲ್ಲಿ ಇರುವುದನ್ನು ನೋಡಿ ಬಹಳ ಖುಷಿಯಾಗುತ್ತಿದೆ. ಅವನ ಪ್ರತಿಯೊಂದು ಮಾತು ಕುಹಕವಾಗಿಯೇ ಇತ್ತು. ನೋಡು, ನಿನ್ನ ಕಂತೆ ಪುರಾಣ ನನಗೆ ಬೇಡ. ನೀನು ಯಾಕೆ ಕಾಲ್ ಮಾಡಿದ್ಯಾ ಅದನ್ನು ಹೇಳಿದರೆ ಒಳ್ಳೆಯದು. ಈ ಬಾರಿ ಮಿಥುನ್ ಅವರ ಧ್ವನಿ ಗಂಭೀರವಾಗಿತ್ತು. ವಿಷಯ ಹೇಳಲೇ ಕಾಲ್ ಮಾಡಿದ್ದೇನೆ. ನೀನು ಇಷ್ಟು ಅರ್ಜೆಂಟ್ ಮಾಡಿದರೆ ಹೇಗೆ ಎಂದನು. ಒಂದೆಡೆ ತಂದೆಯ ಕೋಪ, ಇನ್ನೊಂದೆಡೆ ತಾಯಿಯ ಭಯ ನೋಡಿ ತಾನು ಕೂಡ ಎದ್ದು ನಿಂತನು ಧನುಷ್. ಅಂದ ಹಾಗೆ ನಾನು ನಿನಗೆ ಇಷ್ಟು ವರ್ಷದ ಮೇಲೆ ಯಾಕೆ ಕಾಲ್ ಮಾಡಿದೆ ಎಂದರೆ ನಿನ್ನ ಮಗಳ ಮದುವೆಗೆ ನಿನ್ನನ್ನು ಕರೆಯಲು ಎನ್ನುತ್ತಿದ್ದ ಹಾಗೆ. ವಾಟ್? ನನ್ನ ಮಗಳ ಮದುವೆಯಾ? ಏನು ಹೇಳ್ತಿದ್ದೀಯಾ ನೀನು ಎಂದು ಕೂಗಿದನು. ಕೂಲ್ ಮಿಥುನ್, ನಾನು ಹೇಳುವುದನ್ನು ಪೂರ್ತಿ ಕೇಳು. ನಿನ್ನ ಚಿಕ್ಕ ಮಗಳು, ಅವಳೇ ಪ್ರೀತಿಸಿ ಒಪ್ಪಿ ಇವತ್ತು ದೇವಸ್ಥಾನದಲ್ಲಿ ಮದುವೆಯಾಗುತ್ತಿದ್ದಾಳೆ. ಮಗಳ ಮದುವೆ ನೀನು ನೋಡುವುದಿಲ್ಲವೇ ಎನ್ನುತ್ತಿದ್ದ ಹಾಗೆ ಮಿಥುನ್ ಅವರಿಗೆ ಸಿಡಿಲೆರಗಿದಂತಾಗಿತ್ತು. ಮದನ್, ಏನು ಹೇಳ್ತಿದ್ದೀಯಾ ಎಂದು ಕೂಗಿದವರು ಒಡನೆ ಕರೆ ತುಂಡರಿಸಿ ಅನತಿಯ ಕೋಣೆಗೆ ಹೋಗಿದ್ದರು. ಮೊಬೈಲನ್ನು ಅಲ್ಲಿಯೇ ಇರಿಸಿ ಅನತಿ ಎಂದು ಕೂಗುತ್ತಾ ಹೋದಂತಹ ಮಿಥುನ್ ಅವರನ್ನು ನೋಡಿ ಧನುಷ್ ಹಾಗೂ ಸ್ಪಂದನ ಇಬ್ಬರಿಗೂ ಭಯವಾಗಿ ಅವರ ಹಿಂದೆಯೇ ಹೋಗಿದ್ದರು. ಅನತಿಯ ಕೋಣೆಗೆ ಹೋಗಿ ಅನತಿ ಎಂದು ಕೂಗಿಕೊಂಡು ಹೋದವರು ಕೋಣೆ ಎಲ್ಲವನ್ನು ನೋಡಿ ಬಾತ್ರೂಮ್ ಕೂಡ ನೋಡಿದ್ದರು. ಅವಳು ಎಲ್ಲಿಯೂ ಕಾಣದೆ ಹೋದಾಗ ಅವರ ಎದೆಯಲ್ಲಿ ಭಯ ಆವರಿಸಿಬಿಟ್ಟಿತು. ಅನತಿ, ಅನತಿ ಎಂದು ಇಡೀ ಮನೆಗೆ ಕೇಳುವ ಹಾಗೆ ಒಂದೇ ಸಮ ಕೂಗುತ್ತಾ ಓಡಾಡುತ್ತಿದ್ದರು. ಅವರ ನಡೆ ಸ್ಪಂದನ ಹಾಗೂ ಧನುಷ್ ಇಬ್ಬರಿಗೂ ಭಯವಾಗತೊಡಗಿತು. ಪಪ್ಪ, ಏನಾಯ್ತು? ಯಾಕೆ ಹೀಗೆ ಕೂಗ್ತಿದ್ದೀರಾ ಎಂದು ಅವರ ಹಿಂದೆಯೇ ಬರುತ್ತಾ ಕೇಳಿದನು. ಸ್ಪಂದನ ಅವರು ಕೂಡ ಏನಾಯ್ತು ಮೊದಲು ಹೇಳಿ ಎಂದು ಅವರು ಕೂಡ ಹಿಂದೆಯೇ ಬರುತ್ತಿದ್ದರು. ಸ್ಪಂದನ, ನಮ್ಮ ಅನತಿ ಮದುವೆಯಾಗುತ್ತಿದ್ದಾಳಂತೆ. ನಡುಗುವ ಸ್ವರದಲ್ಲಿಯೇ ಅಷ್ಟನ್ನು ಹೇಳಿದವರಿಗೆ ಮುಂದೆ ಏನನ್ನು ಹೇಳಲು ಆಗಲಿಲ್ಲ. ಅವರ ಮಾತು ಸ್ಪಂದನ ಅವರಿಗೂ ಕೂಡ ಸಿಡಿಲೆರಗಿದಂತಾಗಿತ್ತು. ಶಾಂತವಾಗಿದ್ದಂತಹ ಸಮುದ್ರದಲ್ಲಿ ಜ್ವಾಲಾಮುಖಿ ಎದ್ದಂತಾಗಿತ್ತು. ಏನು ಹೇಳ್ತಿದ್ದೀರಾ ನೀವು? ಅನತಿ ಮದುವೆಯಾ? ಯಾರ ಜೊತೆ, ಎಲ್ಲಿ ಎಂದು ಒಂದೇ ಉಸಿರಿಗೆ ಪ್ರಶ್ನೆ ಕೇಳಿದರು. ನನಗೂ ಗೊತ್ತಿಲ್ಲ ಸ್ಪಂದನ. ಆ ಮದನ್ ಎಂದವರು ಒಡನೆಯೇ ಅನತಿಗೆ ಕರೆ ಮಾಡಿದರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಈಗ ಮತ್ತೆ ಕರೆ ಮಾಡಿದ ಮದನ್ ನೆನಪಾಗಿದ್ದನು.
ಒಡನೆ ಮದನ್ಗೆ ಮರಳಿ ಕರೆ ಮಾಡಿ ಸ್ಪೀಕರ್ ಹಾಕಿ ಹಿಡಿದು ನಿಂತರು. ಅದಾಗಲೇ ಮಿಥುನ್ ಅವರ ಕೂಗು ಕೇಳಿ ಸೀತಾ, ಸುಗುಣ ಎಲ್ಲರೂ ಅಲ್ಲಿಗೆ ಬಂದಿದ್ದರು. ಮಗಳು ಮನೆಯಲ್ಲಿ ಎಲ್ಲೂ ಕಾಣುತ್ತಿಲ್ಲವ ಮಿಥುನ್? ಈಗ ನನ್ನ ಮೇಲೆ ನಂಬಿಕೆ ಬಂತ ನಿನಗೆ? ಮದನ್, ನನ್ನ ಮಗಳಿಗೆ ಏನು ಮಾಡಿದೆ? ಅವಳು ಎಲ್ಲಿ ಎಂದು ಮನೆಯ ಸೂರು ಕಿತ್ತು ಹೋಗುವ ಹಾಗೆ ಕೂಗಿದರು. ಕೂಗಬೇಡ ಮಿಥುನ್, ನನಗೆ ಕಿವಿ ಇನ್ನೂ ಚೆನ್ನಾಗಿ ಕೇಳಿಸುತ್ತದೆ. ನಿನ್ನ ಮಗಳಿಗೆ ನಾನು ಏನನ್ನೂ ಮಾಡಿಲ್ಲ. ಅವಳೇ ಪ್ರೀತಿಸಿ, ಅವಳೇ ಒಪ್ಪಿ ಮದುವೆಯಾಗುತ್ತಿದ್ದಾಳೆ. ಪ್ರೀತಿಸಿರುವುದು ಅವಳೇ, ಆದರೂ ಅವಳು ಪ್ರೀತಿಸುವ ಹಾಗೆ ಮಾಡಿದ್ದು ಮಾತ್ರ ನಾನು. ಈ ದಿನಕ್ಕೋಸ್ಕರ 1 ವರ್ಷದಿಂದ ಸಂಚು ರೂಪಿಸಿದ್ದೇನೆ. ನನ್ನ ಇಷ್ಟು ವರ್ಷದ ದ್ವೇಷಕ್ಕೆ ಇಂದು ಪ್ರತಿಫಲ ದೊರೆಯುತ್ತಿದೆ. ಇವತ್ತು ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ? ನೀನು ನಿನ್ನ ಹೆಂಡತಿ ಇಬ್ಬರು ಸಾಯುವವರೆಗೂ ನೋವು ತಿನ್ನಬೇಕು. ಪುನಃ ನನ್ನನ್ನು ನೀನು ಜೈಲಿಗೆ ಕಳುಹಿಸುತ್ತೀಯಾ ಎಂದು ನನಗೂ ಕೂಡ ಗೊತ್ತು. ಆದರೆ ಹಾಳಾದ ನಿನ್ನ ಮಗಳ ಬಾಳನ್ನು ಸರಿ ಮಾಡಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಆ ನೋವಿನಿಂದ ನೀನು ನರಳಿ ನರಳಿ ಸಾಯಬೇಕು. ಈ ದಿನಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಂದು ನಿನಗೆ ಗೊತ್ತಾ? ಇದಕ್ಕೆ ನಿನ್ನ ಮುದ್ದಿನ ಮಗಳನ್ನೇ ದಾಳವಾಗಿ ಬಳಸಿಕೊಂಡೆ. ನಿಮಗೆ ಯಾರಿಗೂ ಈ ವಿಷಯ ತಿಳಿಯಬಾರದು ಎಂದು ಎಷ್ಟೇ ನಿಗಾ ವಹಿಸಿದರೂ ಕೊನೆಗೆ ನಿನ್ನ ಸೊಸೆಗೆ ವಿಷಯ ತಿಳಿದು ಹೋಯಿತು ಎನ್ನುತ್ತಿದ್ದ ಹಾಗೆ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಈಗ ಧನುಷ್ನ ಭಯದ ಜೊತೆಗೆ ಕಿವಿಗಳು ಕೂಡ ಚುರುಕಾದವು. ಸ್ವಲ್ಪ ದೂರದಲ್ಲಿ ನಿಂತಿದ್ದವನು ತನ್ನ ತಂದೆಯ ಸಮೀಪ ಬಂದು ನಿಂತನು. ಮತ್ತೆ ಮಾತು ಮುಂದುವರಿಸಿದ ಮದನ್, ಪರವಾಗಿಲ್ಲ ಮಿಥುನ್, ನಿನ್ನ ಸೊಸೆ ತುಂಬ ಧೈರ್ಯವಂತೆ. ನಮ್ಮ ಹುಡುಗನ ಕೊರಳಪಟ್ಟಿಗೆ ಕೈ ಹಾಕಿ ನೀನ್ಯಾರು ಎಂದು ಕೇಳುತ್ತಾಳೆ. ನಿನ್ನ ಮಗಳು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದಾಗಿನಿಂದ ಅವಳ ಮನಸ್ಸನ್ನು ಬದಲಾಯಿಸಲು ಬಹಳ ಪ್ರಯತ್ನ ಪಟ್ಟಿದ್ದಾಳೆ ನಿನ್ನ ಸೊಸೆ. ಆದರೆ ಅವಳಿಂದ ನಿನ್ನ ಮಗಳ ಮನಸ್ಸನ್ನು ಬದಲಾಯಿಸಲು ಆಗಲಿಲ್ಲ. ಯಾಕೆಂದರೆ ಬಾಣ ಹೂಡಿರುವುದು ಈ ಮದನ್. ಇವತ್ತು ನಿನ್ನ ಮಗಳು ಮನೆ ಬಿಟ್ಟು ಬಂದಾಗ ಅವಳನ್ನು ಹಿಂಬಾಲಿಸಿಕೊಂಡು ಬಂದ ನಿನ್ನ ಸೊಸೆ ಈಗ ನನ್ನ ವಶದಲ್ಲಿದ್ದಾಳೆ. ನನ್ನ ವಶದಲ್ಲಿದ್ದರೂ ಎಷ್ಟು ಹಾರಾಡುತ್ತಿದ್ದಾಳೆ ಗೊತ್ತಾ? 4 ಬಿಗಿದರೂ ಬಾಯಿ ಮುಚ್ಚುತ್ತಿಲ್ಲ. ಮದುವೆ ನಿಲ್ಲಿಸುತ್ತೇನೆ ಎಂದು ಬಂದವಳ ಕಣ್ಣೆದುರಿಗೆ ನಾನು ಮದುವೆ ಮಾಡಿಸುತ್ತೇನೆ ಎಂದು ನಗುತ್ತಾ ಹೇಳಿದನು. ಅವನ ಮಾತು ಕೇಳಿ ಅದಾಗಲೇ ಸ್ಪಂದನ ಅವರು ಅರೆ ಜೀವವಾಗಿದ್ದರು. ಕಣ್ಣಿನಲ್ಲಿ ಒಂದೇ ಸಮ ನೀರು ಇಳಿಯುತ್ತಲಿದ್ದವು. ಇತ್ತ ಹೆಂಡತಿಯ ಸ್ಥಿತಿಯನ್ನು ನೆನೆಸಿಕೊಂಡು ಕೋಪಗೊಂಡ ಧನು, ಏಯ್, ಯಾರೋ ನೀನು? ನಿನಗೆ ಧೈರ್ಯ ಇದ್ದರೆ ನನ್ನ ಎದುರಿಗೆ ಬಂದು ಮಾತನಾಡು. ಅದು ಬಿಟ್ಟು ಹೆಣ್ಣು ಮಕ್ಕಳ ಮುಂದೆ ನಿನ್ನ ಪ್ರಹಾರ ತೋರಿಸಬೇಡ. ನನ್ನ ಹೆಂಡತಿಗೆ ಏನಾದರೂ ಆದರೆ ನೀನು ಜೀವ ಸಹಿತ ಉಳಿಯುವುದಿಲ್ಲ ಎಂದು ಕೂಗಿದನು. ಮಿಥುನ್, ಯಾರು ಇದು? ನಿನ್ನ ಮಗನಾ? ಹೋ ಸಾರಿ, ನಿನ್ನ ಮಗ ಅಲ್ಲ, ನಿನ್ನ ಸಾಕು ಮಗ. ತುಂಬ ಹಾರಾಡುತ್ತಿದ್ದಾನೆ ಎನ್ನುತ್ತಿದ್ದ ಹಾಗೆ ಇನ್ನೂ ಕೋಪ ಹೆಚ್ಚಿತ್ತು ಅವನಿಗೆ. ಆದರೆ ಮಿಥುನ್ ಮಗನ ಕಡೆ ತಿರುಗಿ ಕಣ್ಣಿನಲ್ಲಿಯೇ ಮಾತನಾಡಬೇಡ ಎಂದು ಸನ್ನೆ ಮಾಡಿದರು. ಮದನ್, ಪ್ಲೀಸ್, ನನ್ನ ಮಗಳು ಸೊಸೆ ಎಲ್ಲಿದ್ದಾರೆ ಹೇಳು, ನಾನು ಅಲ್ಲಿಗೆ ಬರುತ್ತೇನೆ. ನಿನ್ನನ್ನು ಜೈಲಿಗೆ ಕಳುಹಿಸಿದ್ದು ನಾನು. ಅಂಥದ್ದರಲ್ಲಿ ನನ್ನನ್ನು ಬಿಟ್ಟು ಆ ಮಕ್ಕಳಿಗೆ ಏನನ್ನೂ ಮಾಡಬೇಡ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದರು. ಮಿಥುನ್ ಅವರ ಮಾತು ಕೇಳಿದವನು ಗಹಗಹಿಸಿ ನಗುತ್ತಾ, ಹಾ, ಇದೇ ಈ ರೀತಿಯ ನಿನ್ನ ಮಾತುಗಳನ್ನು ಕೇಳಲು ಚಂದ ನೋಡು. ನಿನ್ನನ್ನು ಈ ರೀತಿ ಬಗ್ಗಿಸಬೇಕು ಎಂದು ನಾನು ನಿನ್ನ ಮಗಳನ್ನು ಟಾರ್ಗೆಟ್ ಮಾಡಿದ್ದು. ಸರಿ, ಈಗ ದೇವಸ್ಥಾನದಲ್ಲಿ ಮದುವೆ ನಡೆಯುತ್ತಿದೆ. ಯಾವ ದೇವಸ್ಥಾನ ಎಂದು ಹೇಳುತ್ತೇನೆ. ನಿಮ್ಮ ಮನೆಯಿಂದ ಈ ದೇವಸ್ಥಾನಕ್ಕೆ ಬರಲು 1 ಗಂಟೆಯಾದರೂ ಬೇಕು. ಅಷ್ಟರಲ್ಲಿ ಮದುವೆ ಮುಗಿದಿರುತ್ತದೆ. ಬಂದು ಅಳಿಯ ಮಗಳಿಗೆ ಆಶೀರ್ವಾದ ಮಾಡಿ ಹೋಗು ಎಂದು ಹೇಳಿ ದೇವಸ್ಥಾನದ ವಿಳಾಸವನ್ನು ಹೇಳುತ್ತಾ ಕರೆ ತುಂಡರಿಸಿದ್ದನು. ಪೊಪ್ಪ, ಯಾರು ಇವನು? ಯಾಕೆ ಹೀಗೆಲ್ಲ ಮಾಡುತ್ತಿದ್ದಾನೆ ಎಂದು ಕೋಪದಲ್ಲಿಯೇ ಕೇಳಿದನು. ಈಗ ಎಲ್ಲವನ್ನೂ ಹೇಳುವಷ್ಟು ಶಕ್ತಿ ಮಿಥುನ್ ಅವರ ಬಳಿ ಇರಲಿಲ್ಲ. ಅದಾಗಲೇ ಸ್ಪಂದನ ಅವರಿಗೆ ಕಣ್ಣಿಗೆ ಕತ್ತಲಾವರಿಸಿದಂತಾಗಿ ಕುಸಿದು ಹೋದರು. ಅವರನ್ನು ಹಿಡಿದ ಸೀತಾ ಅವರ ಮೇಡಮ್ ಎದ್ದೇಳಿ ಎಂದು ಅವರ ಕೆನ್ನೆ ತಟ್ಟಿದರೂ ಕೂಡ ಎಚ್ಚರವಾಗಲಿಲ್ಲ. ಮಿಥುನ್ ಸ್ಪಂದನ ಅವರ ಬಳಿಗೆ ಬಂದು, ಸೀತಾ, ನೀರು ತಗೊಂಡು ಬಾ ಎಂದು ಹೇಳಿದರು. ಸೀತಾ ಹಿಡಿದು ಬಂದ ನೀರನ್ನು ಅವರ ಮುಖಕ್ಕೆ ಚಿಮುಕಿಸುತ್ತಿದ್ದ ಹಾಗೆ ಎಚ್ಚರಗೊಂಡವರು, ರೀ, ಆ ಮದನ್ ತುಂಬ ಕೆಟ್ಟವನು. ಅವನು ಏನು ಮಾಡಲು ಏಸುವುದಿಲ್ಲ. ಅನತಿ ಶರತಿ ಎಂದು ಒಂದೇ ಸಮ ಅಳಲು ಶುರು ಮಾಡಿದರು. ಸ್ಪಂದನ ಅವರ ಭಯ ದುಃಖವನ್ನು ಕಣ್ಣೀರಿನ ಮೂಲಕ ಹೊರಹಾಕುತ್ತಿದ್ದರು. ಆದರೆ ಮಿಥುನ್ ಅವರು ಅವರ ದುಃಖ ಹಾಗೂ ಕೋಪವನ್ನು ಹೊರಹಾಕುವುದು ಹೀಗೆ ಎಂದು ಯೋಚಿಸುತ್ತಿದ್ದಾರೆ. ಮಿಥುನ್, ಏನೋ ಇದೆಲ್ಲ? ನಮ್ಮ ಅನತಿ ಹೀಗೆಲ್ಲ ಮಾಡಿದ್ದಾಳೆ ಎಂದರೆ ನನಗೆ ನಂಬಲು ಆಗುತ್ತಿಲ್ಲ. ವಿಷಯ ತಿಳಿದ ಶರದಿಯಾದರೂ ನಮಗೆಲ್ಲ ಹೇಳಬಹುದಿತ್ತಲ್ಲವ ಮಿಥುನ್.
ಒಬ್ಬಳೇ ಹೋಗಿ ಈಗ ತೊಂದರೆಗೆ ಸಿಲುಕಿಕೊಂಡಿದ್ದಾಳೆ. ಏನು ಮಾಡುತ್ತಾನೋ ಗೊತ್ತಿಲ್ಲ ಎಂದು ಅಳುತ್ತಲೇ ಹೇಳಿದರು ಸುಗುಣ. ಇಲ್ಲ ಅಮ್ಮ, ಶರದಿಗೆ ಏನಾಗಲು ನಾನು ಬಿಡುವುದಿಲ್ಲ ಎಂದವರು. ಏನಾಗಲ್ಲ ಸ್ಪಂದನ, ಹೇಗಿದ್ದರೂ ದೇವಸ್ಥಾನ ಯಾವುದು ಎಂದು ತಿಳಿದಿದೆ. ನಾನು ಈಗಲೇ ಪೊಲೀಸ್ನವರಿಗೆ ವಿಷಯ ತಿಳಿಸುತ್ತೇನೆ. ನಾವು ಅಲ್ಲಿಗೆ ಹೋಗೋಣ ಬಾ, ಅಲ್ಲಿಗೆ ಹೋದರೆ ನಮಗೆ ಏನು ಎಂದು ತಿಳಿಯುವುದು ಎಂದವರು. ಧನು, ಬೇಗ ಕಾರು ತೆಗಿ ಎಂದು ಹೇಳಿದವರು ಸ್ಪಂದನ ಅವರನ್ನು ಹಿಡಿದು ಕಾರಿನ ಬಳಿಗೆ ಹೋಗಿದ್ದರು. ಮುಂದುವರೆಯುವುದು.